ಸಂಪುಟ ವಿಸ್ತರಣೆ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಇಂದು ದೆಹಲಿಗೆ ತೆರಳಿದ್ದಾರೆ. ರಾತ್ರಿ ಹಾಗೂ ನಾಳೆ ಹೈಕಮಾಂಡ್ ನಾಯಕರೊಂದಿಗೆ ಸಂಪುಟಕ್ಕೆ ಸೇರ್ಪಡೆ ಆಗುವವರ ಲಿಸ್ಟ್ ಫೈನಲ್ ಕೂಡ ಆಗಲಿದೆ. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ ಬಳಿಕ ಸಚಿವರ ಪಟ್ಟಾಭಿಷೇಕ ಕಾರ್ಯಕ್ರಮ ಕೂಡ ನಡೆಯಲಿದೆ. ಜುಲೈ 18ರಂದು ರಾಹುಲ್ ರಾಜ್ಯ ನಾಯಕರೊಂದಿಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಈ ಕುರಿತಂತೆ ಯತ್ನಿನ ಸಿದ್ದರಾಮಯ್ಯ ಹಾಗೂ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಅದಕ್ಕೆ ಬೇಗ ಆಗ್ಬೇಕು ಅಂತಲೇ, ಯಾಕೆಂತಂದ್ರೆ ನಮ್ಗೆ MLC ಮತ್ತೆ ರಾಜ್ಯಸಭಾ ಚುನಾವಣೆ ಇದ್ದಿದ್ರೆ ನಾವು ಸ್ವಲ್ಪ ಅದನ್ನ ವಿಳಂಬ ಮಾಡ್ಬೇಕಾಯ್ತು. ಈಗ ನಮ್ಮ ಹೈಕಮಾಂಡ್ ಅವರು ಡೆಲ್ಲಿನಲ್ಲಿದ್ದಾರೆ. ಸೊ ನಮ್ಮಲ್ಲಿ ರಾಜ್ಯದ ನಾಯಕರುಗಳನ್ನ ಕರೆದಿದ್ದಾರೆ. ಸೊ ಚರ್ಚೆ ಮಾಡಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಇವತ್ತು ತಂದೆಯವರು ಕೂಡ ಹೋಗ್ತಿದ್ದಾರೆ, ಸಿಎಂ ಅವರು ಕೂಡ ಹೋಗ್ತಾರೆ. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದು ನೀವು ಸಿಎಂ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಹೈಕಮಾಂಡ್ ಅವ್ರನ್ನ ಕೇಳಿ. ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತದೆ ಬಹುಶಃ ಇವತ್ತು. ಯಾಕಂದ್ರೆ ಸಾಹೇಬರು ಸಹ ಇವತ್ತು ಡೆಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೋಗ್ತಾರೋ ಬೇರೆ ಕೆಲಸದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೋ ಮಾಹಿತಿ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ 18-19 ಮುಗಿಸ್ತಾ ಏನು ಸಚಿವ ಸಂಪುಟವನ್ನು ಮುಗಿಸ್ತಾರೆ ಅನ್ನೋದು ಒಂದು ಮಾಹಿತಿ ನನಗಿದೆ. ನೋಡ್ಬೇಕು, ಅದು ಹೇಳಕ್ಕಾಗಲ್ಲ. ಏನು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಇದೆ ಇಲ್ಲಿಯ ಏನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಆಷಾಢದಲ್ಲಿ ಏನಂತ ಗೊತ್ತಿಲ್ಲ. ಅವೆಲ್ಲ ನೋಡ್ಕೋಬೇಕಲ್ಲ. ಉಳಿದಿರೋದು 20 ಸೀಟು, 40ಕ್ಕೂ ಹೆಚ್ಚು ಜನ ಶಾಸಕರು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಆದರೂ ಫೈನಲ್ ಆಗಬಹುದಾ ಸರ್? ಇದು ನಾಳೆ ಫೈನಲ್ ಆಗೋದಿಲ್ಲ. ನಾಳೆ ಅವರ ಹೈಕಮಾಂಡ್ಗೆ ಹೋಗಿ ಪಟ್ಟಿಯನ್ನು ಸಲ್ಲಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಅವರ ಏನು ತಂಡ ಇದೆ ಅವರ ಮುಂದುಗಡೆ ಕರ್ನಾಟಕದ ಈ ಇಬ್ಬರು ಮಹೋದಯರ ಪಟ್ಟಿ ಹೋಗಿ ಸೇರಿಕೊಳ್ಳುತ್ತೆ. 20 ಜನಕ್ಕೆ ನಮ್ಮವ್ರನ್ನ ಆಯ್ಕೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ CM ಕೊಡ್ಬೋದು. ಈ ಕಡೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಒಂದಷ್ಟು ಲಿಸ್ಟ್ ಹೋಗ್ಬೋದು. ಅದರ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಳಗಡೆಯಿಂದ ಒಂದು ಪಟ್ಟಿ ಹೋಗೋ ಸಾಧ್ಯತೆ ಇದೆ. ಯಾಕಂದರೆ ಅವರು ಕೂಡ ಅಲ್ಲಿ ಒಂದು ಲೆಕ್ಕಾಚಾರ ಇಟ್ಟಿರೋದ್ರಿಂದ. ಇನ್ನು ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವ್ರ ಕಡೆಯಿಂದ ಒಂದಷ್ಟೇನೋ ಮಾಹಿತಿಗಳು ಆ ಕಡೆ ಹೋಗಬಹುದು. ಎಲ್ಲವನ್ನೂ ಸೇರಿಸಿ ಎಲ್ಲೋ ಒಂದು ಕಡೆ ನಾಳೆನ ಆ ಪಟ್ಟಿಯಲ್ಲಿ ಏನೇನು ಬದಲಾವಣೆ ಆಗಬೇಕು ಅಥವಾ ಹೈಕಮಾಂಡ್ ನಿರ್ಧಾರದಂತೆ ಏನಾದರೂ ಹೊಸ ಪಟ್ಟಿ ಆಗತ್ತಾ ಅನ್ನುವಂಥದ್ದು. ಯಾಕಂದರೆ ಈಗ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ಸಾದ ನಂತರದಲ್ಲಿ 18ನೇ ತಾರೀಕಿಗೆ ಮತ್ತೆ ಇವರನ್ನು ಕರೆಸ್ಕೊಳ್ತಾರೆ. ಅಲ್ಲಿ ಅಂತಿಮ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಈಗ ಮೊದಲಿಗೆ ಅವರು ಆ ಪಟ್ಟಿಯನ್ನು ನೋಡ್ತಾರೆ. ನೋಡಿದಾಗ ಯಾರ್ಯಾರ ಬೆಂಬಲದಲ್ಲಿ ಯಾರ್ಯಾರ ಪಟ್ಟಿಗೆ ಸೇರಿಕೊಂಡಿದ್ದಾರೆ, ಅವರವರ ಬಲಾಬಲಗಳೇನು ಅನ್ನೋದನ್ನು ನಾಳೆಯಿಂದ ಪರಿಶೀಲನೆಗೆ ಒಳಪಡಿಸ್ತಾರೆ. ಆಮೇಲೆ ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ಒಂದಷ್ಟು ಮಾಹಿತಿಗಳನ್ನು ತಗೊಳ್ಬೋದು. ಯಾರಿಗೆ ನಾವು ಬದಿಗಿಟ್ರೆ ಪಕ್ಷಕ್ಕೇನಾದರೂ ನಷ್ಟ ಆಗುತ್ತಾ, ಯಾರನ್ನು ಒಳಗಡೆ ತಗೊಂಡಾಗ ಬೇರೆಯವರಿಗೆ ಏನಾದರೂ ಬೇಜಾರಾಗುತ್ತಾ, ಈ ನಿಟ್ಟಲ್ಲಿ ಏನಾದರೂ ಯೋಚನೆ ಮಾಡಬಹುದು. ಒಟ್ಟಿನಲ್ಲಿ ಕೇರಳದಲ್ಲಿ ನಾವು ಅಂದ್ಕೊಂಡಿದ್ವಿ ಕಾಂಗ್ರೆಸ್ಸು ಮುಖ್ಯಮಂತ್ರಿಯ ಆಯ್ಕೆ ಮಾಡಿದಾಗ ಒಂದಷ್ಟು ಗೊಂದಲ ಎದ್ದು ಬಿಡುತ್ತೆ. VD ಸತೀಶನ್ ಮಾಡ್ತಾರಾ ಅಥವಾ ಇನ್ನೊಬ್ಬರನ್ನು ಮಾಡ್ತಾರಾ ಅಥವಾ ವೇಣುಗೋಪಾಲ್ ಕೊಟ್ಬಿಡ್ತಾರ ಅನ್ನುವಂಥ ನಿಟ್ಟಲ್ಲೇನಿತ್ತು. ಕಾಂಗ್ರೆಸ್ ಆ ವಿಚಾರದಲ್ಲಿ ಒಂದಷ್ಟು ದಿನ ತಾಳೆ ಹಾಕಿ ನೋಡಿ ಆದರೂ ಕೂಡ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದು ಸತೀಶ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸ್ಕೊಂಡಾಗ ಯಾವ ವ್ಯತಿರಿಕ್ತ ಬದಲಾವಣೆಯೂ ಅಲ್ಲಾಗಲಿಲ್ಲ. ಬೆಳವಣಿಗೆಗಳನ್ನು ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿಲ್ಲ. UDF ನೇತೃತ್ವದಲ್ಲಿ ಬಂತು. ಇದೀಗ ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರದಲ್ಲಿ ಈ ಸಚಿವ ಸಂಪುಟ ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಏನಾದರೂ ವ್ಯತ್ಯಾಸಗಳಾಗಬಹುದಾ? ಈ ಹಳಬರು ಈಗ ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡ್ತಾ ಇದ್ರು. ಅವರು ತುಂಬ ದಿನಗಳಿಂದ ಮೊದಲ ಪಟ್ಟಿಯಲ್ಲೇ ಒಂದಷ್ಟು ಜನರು ಸೇರಿಸ್ಕೊಂಡ್ರೆ ನಮ್ಮನ್ನು ಸೇರಿಸ್ಕೊಂಡ್ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿದ್ದು. ಅಶೋಕ್ ಪಟ್ಟಣ್ಣವರು, ಬೇಳೂರು ಗೋಪಾಲಕೃಷ್ಣ ಅವರು ಸೇರಿದಂತೆ ಒಂದು 20 ಜನ ಹಿರಿಯ ಶಾಸಕರೇ ಇದ್ದಾರೆ. 2-3 ಬಾರಿ ಅವರು ದೆಹಲಿ ಪ್ರವಾಸ ಮುಗಿಸ್ಕೊಂಡು ಬಂದಿದ್ದಾರೆ. ನಮ್ಮ ಬೇಡಿಕೆ ಏನು ಅನ್ನುವಂಥದ್ದನ್ನು ಹೈಕಮಾಂಡ್ ಮುಂದೆನೇ ಇಟ್ಟು ಬಂದಿದ್ದಾರೆ. ಅವರು 3-4 ಬಾರಿ ಆಯ್ಕೆಯಾಗಿದ್ದೀವಿ, ನಮಗೊಂದು ಅವಕಾಶಗಳನ್ನ ಮಾಡಿಕೊಡಿ, ಮುಂದಿನ ದಿನಗಳಲ್ಲಿ ನಮ್ಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಈಗ ಒಂದು ಒಳ್ಳೆಯ ಅವಕಾಶ ಇದೆ, ಕಡಿಮೆ ಅವಧಿ ಇದೆ, ಕೇಳ್ತಾ ಇದ್ದೀವಿ, ನಮಗೊಂದು ಮಾಡಿಕೊಟ್ಬಿಡಿ. ಯಾಕಂದರೆ ಸಿದ್ದರಾಮಯ್ಯ ಬದಿಗೆ ಸರಿಸಿ DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ಕಾಂಗ್ರೆಸ್ಸಿನ ಸುಮಾರು ಜನ ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇತ್ತು. ಆದರೆ ಬದಿಗೆ ಸರಿಸಿ ನಿಲ್ಲಿಸಿದ್ದಾಗಿದೆ. DK ಶಿವಕುಮಾರ್ CM ಆಗಿದ್ದಾಗಿದೆ. ಹಾಗಾದರೆ ಹೊಸಬರಿಗೆ ಮಣೆ ಹಾಕಿದ್ರೆ ಹಳಬರನ್ನು ಕೂಡ ನೀವು ಒಂದಷ್ಟು ಜನರನ್ನ ಒಳಗಡೆ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಹೊಸಬರು ಮತ್ತು ಹಳಬರನ್ನ ಸೇರಿಸ್ಕೊಂಡು ಒಂದು ಲೆಕ್ಕಾಚಾರದ ಪಟ್ಟಿಯನ್ನು ಮೋಸ್ಟ್ ಪ್ರಾಬಬ್ಲಿ 18ರಿಂದ 20 ಯಾವ ಆಷಾಢನೂ ಇನ್ನೊಂದು ಮತ್ತೊಂದಿಲ್ಲ. ಬಟ್ ಡಿ ಕೆ ಶಿವಕುಮಾರ್ಗೆ ಅವೆಲ್ಲ ನಂಬಿಕೆ ಇರೋದ್ರಿಂದ ಒಳಗಡೆ ಯಾವುದಾದ್ರು ಕೆಟ್ಟ ಗ್ರಹ ಬರದೇ ಇರೋ ರೀತಿಯಲ್ಲಿ
ಒಂದು ಪಟ್ಟಿಯನ್ನು ಒಂದು ತಾಳೆ ಹಾಕಿ ನೋಡೋದು ಮತ್ತು ಒಳ್ಳೆಯ ದಿನಗಳಲ್ಲಿ ಇದಕ್ಕೊಂದು ಪ್ರಮಾಣ ವಚನ ನಿಗದಿ ಮಾಡಿಕೊಳ್ಳೋದು ಇದೆಲ್ಲ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುತ್ತೆ. ಈ ಅಸ್ತ್ರವನ್ನು ಅವರು ಪ್ರಯೋಗ ಮಾಡ್ತಾರೆ. ಹೇಳಿ ಮಾಡಿಸಿದಂತೆ ಅವ್ರ ಅಜ್ಜಿಯವ್ರ ಹತ್ರ ಒಂದು ಮಾತು ಕೇಳಿದ್ರು ಬೀಳ್ಬೋದು. ಗಂಗಾಧರ ಜಯ ಅಂತೇಳಿ ಅವರು ಪ್ರಮಾಣ ವಚನದ ಸಂದರ್ಭದಿಂದನೂ ಅವರು ಅದನ್ನು ಹೇಳ್ತಾನೆ ಬಂದಿದ್ದಾರೆ. ಅಲ್ಲಿಂದ ಒಂದು ವಿಶೇಷವಾದ ಮಾಹಿತಿಯನ್ನು, ಒಂದು ಬ್ಲೆಸ್ಸಿಂಗ್ಸ್ ತಗೊಂಡು ನಂತರದಲ್ಲಿ ಈ ಪಟ್ಟಿಯ ಪರಿಷ್ಕರಣೆ ಆಗಿ ಬಂದಿರೋ ಪಟ್ಟಿಯನ್ನು ಜನರ ಮುಂದೆ ಇಡ್ಬೋದು. ಪ್ರಮಾಣ ವಚನಕ್ಕೆ ಒಂದು ವೇದಿಕೆ ಹಾಕಿ ಕೊಡ್ಬೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.